ಈ ಕನ್ನಡ ಮಾಧ್ಯಮ ಶಾಲೆ ಹೋಗಿರೋದು ಕೂಡ ಈ ಎಲ್ಲ ಅಪಾಯಗಳಿಗೆ ಕಾರಣ ಇರಬಹುದಲ್ಲ ಸರ್? ಹೌದು ಹೌದು ಕನ್ನಡ ಮಾಧ್ಯಮ ಶಾಲೆಗಳನ್ನು ನಾಶ ಮಾಡ್ತಾ ಇದ್ದಾರೆ. ಹೌದು ಖಾಸಗಿ ಶಾಲೆಯವ್ರಿಗೆ ಶಾಲೆ ನಡೆಯೋದು ಬೇಕು, ಭಾಳಷ್ಟು ಫೀಸ್ ಬೇಕು, ಹೌದು. ರ್ಯಾಂಕ್ ಬರೋದು ಬೇಕು. ಆದರೆ ಸರ್ಕಾರಿ ಶಾಲೆಗಳಿಗೆ ಅದೆಲ್ಲ ಬೇಕಾಗಿರಲಿಲ್ಲ. ಈ ಸರ್ಕಾರಿ ಶಾಲೆಯಲ್ಲಿರೋರು ಅತ್ಯಂತ ಪ್ರತಿಭಾನ್ವಿತರು, ರ್ಯಾಂಕ್ ಬಂದಂಥ ವಿದ್ಯಾರ್ಥಿಗಳು ಶಿಕ್ಷಕರಾಗಿ ಆಯ್ಕೆ ಆಗ್ತಾರೆ. ಆದರೆ ಅವ್ರ ಮಕ್ಕಳೆಲ್ಲ ಪ್ರೈವೇಟ್ ಸ್ಕೂಲ್ನಾಗ ಕಲಿತಾರೆ. ಪ್ರೈವೇಟ್ ಸ್ಕೂಲ್ನಾಗಿರೋರೆಲ್ಲ ಇಂಗ್ಲೀಷು ಮತ್ತೊಂದು ಸಬ್ಜೆಕ್ಟು ಮ್ಯಾಥ್ಸು 4 ಸಲ ಫೇಲ್ ಆದವರು. ಇವ್ರಿಗೆ ಆ ರೀತಿ ದೊಡ್ಡ ತರಬೇತಿ ಅಥವಾ ಪ್ರತಿಭಾನ್ವಿತರು ಅಲ್ಲ ಇವರು. ಯಾವ ಇದರೊಳಗೆ ಪ್ರೈವೇಟ್ ಶಾಲೆಯೊಳಗೆ ಇರೋರು ಸಾಮಾನ್ಯವಾಗಿ. ಆದರೆ ಸರ್ಕಾರಿ ಶಾಲೆಗಳಿಗೆಲ್ಲ ಪ್ರತಿಭಾನ್ವಿತರು. ಭಾಳ ದೊಡ್ಡ ವಿಸ್ಮಯ ಏನು ಅಂದರೆ ವಿಪರ್ಯಾಸ. ಮತ್ತು ಅಲ್ಲಿ ಅವ್ರನ್ನ ಕಳಿಸ್ತಾರೆ. ನಮ್ಗೆ ಗೊತ್ತಿದೆ ಅಲ್ಲಿ ಏನೂ ಇಲ್ಲ ಅಂತ ಗೊತ್ತಿದೆ, ಅಲ್ಲಿ ಕಳಿಸ್ತಾರೆ. ಕನ್ನಡ ಮಾಧ್ಯಮದ ಬಗ್ಗೆ ಈ ರೀತಿಯ ತಾತ್ಸಾರ ಹುಟ್ಟೋದು ಭಾಳ ಡೇಂಜರಸ್ ಅಲ್ಲ ಸರ್? ಏನು ಯಾಕೆ ಹಂಗಾಯಿತು? ನಮ್ಮ ಬೇರುಗಳನ್ನ ಕಳ್ಕೊಳ್ಳುವಂಥ ಒಂದು ದೊಡ್ಡ ಅಪಾಯ. ನಮ್ಮ ಬೇರುಗಳನ್ನ ಕಳ್ಕೊಂಡು, ಯಾಕಂದ್ರೆ ಭಾವ ಸಮೃದ್ಧಿ ಆಗೋದೇ ಆತನ ಮಾತೃಭಾಷೆ, ಆತನ ಏನು ಪರಿಸರದ ಭಾಷೆ. ಸರ್, ಈ ಜಗತ್ತಿನಲ್ಲಿ ಎಲ್ಲ ಕಡೆ ಇದೆ. ಜಪನೀಸ್ ಇಂಗ್ಲೀಷ್ ಮಾತಾಡಲ್ಲ, ಚೈನೀಸ್ ಮಾತಾಡಲ್ಲ, ಜರ್ಮನ್ನೊಳಗಿಲ್ಲ, ಫ್ರಾನ್ಸ್ನೊಳಗಿಲ್ಲ. ಅವರೊಂದು 8-10 ದೇಶಗಳು ಭಾಳ ಅದ್ಭುತ. ಅವರೆಲ್ಲ ಜಗತ್ತಿನಾದ್ಯಂತ ವಿಸ್ಮಯವನ್ನು ಕೊಟ್ಟವರು ಯಾರೂ ಇಂಗ್ಲೀಷ್ ಮಾಧ್ಯಮಕ್ಕೆ ಹುಚ್ಚಿಲ್ಲ.